for the Kanda Guild. ಈ ವಿಡಿಯೋ ಚಿತ್ರಗುಪ್ತ ರೆವೆನ್ಯುರಿ ಆರ್ಚುಂಗಡ್ ಖಾತೆಯನ್ನು ಕಾಂಡ ಗಿಲ್ಡ್ನ ಕರೋನಿಕಾ ಅಥವಾ ಸೂಪರ್ ಕಾರ್ಗೋ ಪಾತ್ರವನ್ನು ಕೇಂದ್ರೀಕರಿಸಿ ಪರಿಶೀಲಿಸುತ್ತದೆ. M300 301ರ ಶಾಸನಗಳನ್ನು ಬಳಸಿ ಸಿಂಧೂ ಲಿಪಿಯು ವ್ಯಾಪಾರ ಮತ್ತು ಲೋಹಶಾಸ್ತ್ರದ ಪದಗಳನ್ನು ಪ್ರತಿನಿಧಿಸಲು ಚಿತ್ರ ಸಂಕೇತಗಳನ್ನು ಬಳಸುತ್ತದೆ. ಉದಾಹರಣೆಗೆ ಅಫಾಸ್ ಅಥವಾ ಮುರ್ರೆಬೆಸ್ ಎಂಬುದು ಉತ್ಪಾದಿಸಿದ ಕಬ್ಬಿಣದ ಪ್ರಮಾಣವನ್ನು ಸೂಚಿಸುತ್ತದೆ. ಇತರ ಉದಾಹರಣೆಗಳೆಂದರೆ ಜೆಬು ಅಥವಾ ಪೋಲಾ, ಇದು ಕಬ್ಬಿಣದ ಅದರಿಗೆ ಒಂದು ರೆಬೆಸ್. ಆನೆ ಅಥವಾ ಇಭಾ ಕಬ್ಬಿಣ ಮತ್ತು ವ್ಯಾಪಾರಿಗೆ ಒಂದು ರೆಬೆಸ್ ಆಗಿದೆ. ಕಾಲನ ಮಂತ್ರಿ ಚಿತ್ರಗುಪ್ತ ಮನುಷ್ಯರ ಮರಣಾನಂತರದ ತೀರ್ಪಿಗಾಗಿ ಅವ ಎಲ್ಲ ಒಳ್ಳೆಯ ಕೆಟ್ಟ ಕಾರ್ಯಗಳ ದಾಖಲೆ ಇಡುವ ಜವಾಬ್ದಾರಿ ಹೊತ್ತಿದ್ದಾನೆ. ಸುವಗಳೈನಲ್ಲಿ ಸಿಕ್ಕ ಕಬ್ಬಿಣದ ಉಪಕರಣಗಳು 3519ರಿಂದ 3371 BCE ಕಾಲದ್ದಾಗಿದ್ದು ಕಬ್ಬಿಣದ ಬಳಕೆಯ ಪ್ರಾಚೀನತೆಯನ್ನು ತೋರಿಸುತ್ತವೆ. ಶಾಸನಗಳು ಬರಹಗಾರರು ಅಥವಾ ಅಕೌಂಟೆಂಟ್ಗಳ ಕಚೇರಿಯಾದ ಕುರಾನ್ ಅಸಲೆಗೆ ಸಾಕ್ಷ್ಯವನ್ನು ಒದಗಿಸುತ್ತವೆ. ಟೊಲ್ಕಾಪಿಯಂ ವಿವರಿಸುವಂತೆ ಸಾಗರೋತ್ತರ ಸಂಪತ್ತಿನ ವ್ಯಾಪಾರದಲ್ಲಿ ಸುಳ್ಳು ಮತ್ತು ತಪ್ಪುಗಳು ಕ್ಯಾನಿಸಿಕೊಂಡ ನಂತರ ಕೋರಣಂ ಎಂಬ ಲೆಕ್ಕಪತ್ರ ವ್ಯವಸ್ಥೆಯನ್ನು ಕಂಡುಹಿಡಿಯಲಾಯಿತು. ಇದು ಕಟ್ಟುನಿಟ್ಟಾದ ನಿಯಂತ್ರಣಗಳ ಅಗತ್ಯವನ್ನು ಸೂಚಿಸುತ್ತದೆ. ಅರ್ಥ ಪುರನಾನೂರ 201 ತಮಿಳುನಾಡಿನಲ್ಲಿ ಕಬ್ಬಿಣದ ಪುರಾತತ್ವ ಸಾಕ್ಷ್ಯವನ್ನು ದೃಢಪಡಿಸುತ್ತದೆ. ಕವಿ ಕಪಿಲರ್ ಇರುಂಗೋವಲ್ ರಾಜನ ವಂಶಾವಳಿಯು 49 ತಲೆಮಾರುಗಳ ಹಿಂದೆ ಹೋಗಿದೆ. ಇದು 2260 BCE ಕಾಲದ ಆಳ್ವಿಕೆಯನ್ನು ಸೂಚಿಸುತ್ತದೆ. ಚಿತ್ರಗುಪ್ತನನ್ನು ಮೃತರ ರಿಜಿಸ್ಟ್ರಾರ್ ಎನ್ನುತ್ತಾರೆ. ಅವರು ಮಾನವ ಕ್ರಿಯೆಗಳ ದಾಖಲೆಯಾದ ಅಗ್ರಸುಂದಾನಿಯನ್ನು ನಿರ್ವಹಿಸುತ್ತಾರೆ ಮತ್ತು ಅವರನ್ನು ಡೇಟಾ ಸೈನ್ಸ್ನ ಹಿಂದೂ ದೇವರೆಂದು ಕರೆಯುತ್ತಾರೆ. ಬ್ಯಾಂಕಾಕ್ ಸಿಟಿ ಪಿಲ್ಲರ್ ಶ್ರೈನ್ನಲ್ಲಿರುವಂತಹ ಚಿತ್ರಗುಪ್ತನ ವಿಗ್ರಹಗಳು ಅವರು ಲೇಖನಿ ಮತ್ತು ಎಲೆ ಹಿಡಿದಿರುವುದನ್ನು ಚಿತ್ರಿಸುತ್ತವೆ. ಇದು ಬರಹಗಾರ ಮತ್ತು ಅಕೌಂಟೆಂಟ್ ಆಗಿ ಅವರ ಕರ್ತವ್ಯವನ್ನು ಸಂಕೇತಿಸುತ್ತದೆ. ವಿಷ್ಣು ಧರ್ಮೋತ್ತರ ಪುರಾಣವು ಚಿತ್ರಗುಪ್ತನ ವಿಗ್ರಹವು ಬಲಗೈಯಲ್ಲಿ ಲೇಖನಿ ಮತ್ತು ಎಡಗೈಯಲ್ಲಿ ಎಲೆಯನ್ನು ಹಿಡಿದಿರಬೇಕು ಎಂದು ಹೇಳುತ್ತದೆ. ಅವರನ್ನು ಕಾಯಸ್ಥರ ಪೂರ್ವಜರೆಂದು ಪರಿಗಣಿಸಲಾಗಿದೆ. ಜಂಘಟ್ ಎಂಬ ಪದ ಅಂದರೆ ಅನುಮೋದನೆ ಅಥವಾ ಮಾರಾಟ ಅಥವಾ ಹಿಂತಿರುಗಿಸುವಿಕೆ, ನಂಬಿಕೆ ಆಧಾರಿತ ವ್ಯಾಪಾರ ಪದ್ಧತಿಯನ್ನು ವಿವರಿಸುತ್ತದೆ. ಈ ಪರಿಕಲ್ಪನೆಯನ್ನು ಸಿಂಧೂ ಲಿಪಿಯ ಶಾಸನಗಳಲ್ಲಿನ ಸ್ಟ್ಯಾಂಡರ್ಡ್ ಡಿವೈಸ್ ಸಂಕೇತಿಸುತ್ತದೆ. ನೊಟ್ರಡೇಮ್ನ ಗಾರ್ಗೋಯ್ಲ್ಗಳಂತಹ ಚಿಮೆರಾ ಆಕೃತಿಗಳು ಸಂಪತ್ತನ್ನು, ವಿಶೇಷವಾಗಿ ಲೋಕಾಂಡ ಲೋಹದ ಉಪಕರಣಗಳನ್ನು ಸೂಚಿಸುತ್ತವೆ. ಉದಾಹರಣೆಗೆ ಖಡ್ಗಮೃಗದ ಕೊಂಬುಕಾಂಡ ಉಪಕರಣಗಳಿಗೆ ರೆಬೆಸ್ ಆಗಿದೆ. ಶಾಸನ N300 ಪರಿತ್ಯ ಶಿಲ್ಪಕಲಾ ಸಂಪ್ರದಾಯದಲ್ಲಿ ಒಂದು ಕಲಾತ್ಮಕ ರೂಪಕವಾಗಿದೆ. ಇದನ್ನು ಜಗನ್ನಾಥ ಮಂದಿರ ನೀಲಚಕ್ರ ವಿಮಾನದ ಮೇಲಿನ ನವಗುಂಜರದಿಂದ ಉದಾಹರಿಸಲಾಗಿದೆ. ನವಗುಂಜರವು 9 ವಿಭಿನ್ನ ಜೀವಿಗಳ ಭಾಗಗಳಿಂದ ಕೂಡಿದ ಒಂದು ಕಾಲ್ಪನಿಕ ಪ್ರಾಣಿ. ಪ್ರತಿ ಭಾಗವನ್ನು ಲೋಹಶಾಸ್ತ್ರ ಅಥವಾ ವ್ಯಾಪಾರ ಪದಗಳಿಗೆ ರೆಬೆಸ್ ಎಂದು ವ್ಯಾಖ್ಯಾನಿಸಲಾಗಿದೆ. ಉದಾಹರಣೆಗೆ ತಾಮ್ರದ ಮಿಶ್ರಲೋಹ, ಮ್ಯಾಗ್ನೆಟೈಟ್ ಅದಿರು ಅಥವಾ ಲೋಹಗಳ ತಯಾರಿಕೆ. M300ರ ಘಟಕ ವಿಶ್ಲೇಷಣೆಯು ಲೋಹಗಳ ತಯಾರಿಕೆಗಾಗಿ ಕೋಬ್ರಾ ಹುಡ್ ರೆಬೆಸ್ ಮತ್ತು ಮಿಶ್ರಲೋಹದ ಲೋಹದ ಟಂಕಸಾಲೆಗಾಗಿ ಬೋವಿನ್ ಥೈ ರೆಬೆಸ್ ಅನ್ನು ಒಳಗೊಂಡಿದೆ. ಕೀರ್ತಿ ಮುಖ ಅಥವಾ ಖ್ಯಾತಿಯ ಮುಖ ಸರಸ್ವತಿ ಸಿಂಧೂ ನಾಗರಿಕತೆಯ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಕುಶಲಕರ್ಮಿಗ ಪುರಾತತ್ವ ಲೋಹಶಾಸ್ತ್ರದ ಸಾಮರ್ಥ್ಯವನ್ನು ಆಚರಿಸುತ್ತದೆ. ಇದನ್ನು ಲೋಹಗಳ ತಯಾರಿಕೆಯಲ್ಲಿ ಕಸ್ಟಮ್ಸ್ ಬರಗಾರ ಅಕೌಂಟೆಂಟ್ಗೆ ಜೋಡಿಸಲಾಗುತ್ತದೆ.